ಯಾವಾಗ ಬೆಳ್ಳಿ ಪರದೆಗೆ ಎಂಟ್ರಿ ಆಗ್ತೀರಾ ಅನ್ನೋ? ಆ್ಯಕ್ಚುಲಿ ಒಂದು 2 ಆಫರ್ಸ್ ಬಂದಿದೆ. ಟು ಬಿ ಹಾನೆಸ್ಟ್ ನಾನು ಇಲ್ಲಿಗೆ ಸೆಟ್ಲ್ ಆಗಿಬಿಟ್ಟಿರೋ ಥರ ಫೀಲ್ ಆಗುತ್ತೆ ನನಗೆ. ಅಂದರೆ ತುಂಬ ನನ್ನ ಫ್ಯಾಮಿಲಿ ಥರ ಇದ್ದಾರೆ ಇವರೆಲ್ಲ. ಖುಷಿಯಾಗಿರ್ತೀನಿ ಅವ್ರ ಜೊತೆಯಲ್ಲಿ. ತಿಂಗಳಲ್ಲಿ ಆಲ್ಮೋಸ್ಟ್ 20-25 ದಿವಸ ಇಲ್ಲೇ ಇರ್ತೀನಿ. ಈ ಥರ ಇರುವಾಗ ಸಿನಿಮಾ ಅಂದ ತಕ್ಷಣ ಇಟ್ಸ್ ಅ ಬಿಗ್, ನೋಡಿ ಸಿನಿಮಾ ಅನ್ನುವಾಗಲೇ ಇಟ್ಸ್ ಅ ವೆರಿ ಬಿಗ್ ಥಿಂಗ್ ಅಲ್ವಾ. ಅಲ್ಲಿ ಹೋಗೋಕ್ಕೆ ಸ್ವಲ್ಪ ಭಯ ನನಗೆ, ಯಾಕಂತ ಗೊತ್ತಿಲ್ಲ, ಒಂದು ಚಿಕ್ಕ ಭಯ ಇದೆ. ಆ್ಯಂಡ್ ಒಳ್ಳೆ ಆಪರ್ಚುನಿಟಿ ಬಂದರೆ ಡೆಫಿನೆಟ್ಲಿ ಅಲ್ಗೋ. ನಟಿ ಅಂದ ತಕ್ಷಣ ಒಂದಷ್ಟು ಹೀರೋಯಿನ್ಸ್ನ ಮಾಡೆಲ್ ಆಗಿ ತಗೊಂಡಿರ್ತಾರೆ. ನಿಮಗೆ ಸ್ಫೂರ್ತಿ ಯಾರು ನಟನೆಗೆ? ಯಾವ ನಟಿ ಅಂದರೆ ತುಂಬ ಇಷ್ಟ ನಿರೀಕ್ಷಾ ಗೌಡ ಅವರಿಗೆ? ನಂಗೆ ರಚಿತಾ ರಾಮ್ ಮ್ಯಾಮ್ ಅಂದರೆ ತುಂಬ ಇಷ್ಟ. ಅವರು ಆನ್ ಸ್ಕ್ರೀನ್ ಅನ್ನೋದಕ್ಕಿಂತ ಆಫ್ ಸ್ಕ್ರೀನ್ ಸಕ್ಕದಾಗಿ ಮಾತಾಡ್ತಾರೆ. ಬಾರೋ ಗೊತ್ಕೊಳ್ಳೋ ಅಂತ ಅಂದ್ಬಿಟ್ಟು ಅವರಂದರೆ ತುಂಬ ಇಷ್ಟ ನನಗೆ. ನನಗೂ ಯಾಕೋ ನೀವು ಸ್ಮಾಲ್ ಸ್ಕ್ರೀನ್ ರಚಿತಾ ರಾಮ್ ಅವ್ರ ಥರನೇ ಕಾಣಿಸ್ತಿದ್ದೀರಾ. ನಿಮ್ಮ ಮಾತಿನ ಶೈಲಿ, ನಿಮ್ಮ ಮಾತಿನ ದಾಟಿ ಆ ಥರ ಇದೆ. ಅಂದರೆ ಸುಮಾರು ಜನ ಹೇಳಿದ್ದಾರೆ. ಅಂದರೆ ನನ್ನ ಅಸಿಸ್ಟೆಂಟ್ಸ್ ಎಲ್ಲ ಅವ್ರ ಒಟ್ಟಿಗೆ ಕೆಲಸ ಮಾಡಿರೋರಿದ್ದಾಗ, ಮ್ಯಾಮ್ ನೀವು ಏನು ಮ್ಯಾಮ್ ರಚಿತಾ ಮೇಡಮ್ ಥರ ಮಾತಾಡ್ತೀರಾ ನೀವು ಅಂತಂದಾಗ, ಯಾಕ್ರೋ ಅಂತಂದರೆ ನಾನು ಸುಮಾರಾಗಿ ಇಷ್ಟು ಸೈಲೆಂಟಾಗಿ ಮಾತಾಡಲ್ಲ. ಯಾರು ನನ್ನ ಹುಡುಗನ, ನನ್ನ ಅಸಿಸ್ಟೆಂಟ್ನೇನ ಕರಿಬೇಕು ಅಥವಾ ಕ್ಯಾಮ್ರಾ ಹುಡುಗರು, ಬಾರ್ಲಾ ಇಲ್ಲಿ ಹಿಂಗೆ ಕರೆಯೋದು ನಾನು. ಏನಿಲ್ಲ ತಿಂದಿಲ್ಲ, ಆಯಿತಾ ನಡಿ, ತಿಂದಿಲ್ಲ ಫಸ್ಟ್ ತಿನ್ನೋಕೆ ಹೋಗು, ಹಂಗೆ. ಸೊ ನೋಡಿ ಹಾಗೆ. ಸೊ ಈ ಸ್ಲ್ಯಾಂಗೇ ನನಗೆ ಬರೋದು. ನಂಗೆ ಆ ಪಾಲಿಶ್ಡ್ ವೇಯಲ್ಲಿ ಮಾತಾಡೋಕ್ಕೆ ಬರೋಲ್ಲ, ನಾನು ಮಾತಾಡೋಕ್ಕೂ ಇಷ್ಟಪಡಲ್ಲ. ಹೀರೋಯಿನ್ ಅಂತ ಬಂದಾಗ ರಚಿತಾ ಮ್ಯಾಮ್ ಅಂದರೆ ತುಂಬ ಇಷ್ಟ. ಹೀರೋ ಅಂತ ಬಂದಾಗ ಚೈಡಿ ಬಾಸ್. ನನಗೆ ದರ್ಶನ್ ಸರ್ ಅಂದರೆ ತುಂಬ ಇಷ್ಟ. ಅವರ ಆ್ಯಕ್ಟಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಸ್ಕೂಲಲ್ಲಿದ್ದಾಗ ಅವ್ರದ್ದು ದತ್ತಾ ಫಿಲಮ್ ನೋಡಿದ್ದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ, ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಚೆನ್ನಾಗಿ ನಟನೆ ಮಾಡ್ತಾರೆ. ನನಗೆ ಡಿ ಬಾಸ್ ಅಂದರೆ ತುಂಬ ಇಷ್ಟ, ಸಖತ್ ಇಷ್ಟ ನನಗೆ. ಅವ್ರ ಆ್ಯಕ್ಟಿಂಗು, ಅವ್ರ ಹೈಟು, ಅವ್ರ ಪರ್ಸ್ನಾಲಿಟಿ. ಆಮೇಲೆ ನಾನು ನಾರ್ಮಲಿ ಆನ್ ಸ್ಕ್ರೀನ್ಗಿಂತ ನನಗೆ ಆಫ್ ಸ್ಕ್ರೀನ್ ಕ್ಯಾರೆಕ್ಟ್ರೇ ತುಂಬ ಮುಟ್ಟುತ್ತೆ ಅನಿಸುತ್ತೆ. ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಅವರು ಅಷ್ಟೇ. ಸಿ, ನಾವುಗಳೆಲ್ಲ ರಫಾಗಿ ಮಾತಾಡ್ಬೋದು, ಬಟ್ ಮನಸ್ಸಲ್ಲಿ ಏನೂ ಇರಲ್ಲ. ಸೊ ಎಲ್ರಿಗೂ ಅದೊಂದು, ಯಾರ್ಯಾರು ರಫಾಗಿ ಮಾತಾಡ್ತಾರೆ ಅವರೆಲ್ಲ ಕೆಟ್ಟವರಲ್ಲ, ಅಷ್ಟು ರಫ್ ಇರಲ್ಲ. ಅವರು ತುಂಬ ಒಳ್ಳೆಯವರೇ, ಬಟ್ ಮಾತಿನ ಶೈಲಿ ಹಂಗೆ ರೂಢಿ ಆಗ್ತಾ ಬಂದಿರುತ್ತೆ ಅಷ್ಟೇ. ಎಸ್ ಮ್ಯಾಮ್. ಈಗ ಏನಂತಂದರೆ ರಚಿತಾ ರಾಮ್ ಅವರು ಕೂಡ ಸ್ಮಾಲ್ ಸ್ಕ್ರೀನಿಂದ ಬಿಗ್ ಸ್ಕ್ರೀನ್ಗೆ ಎಂಟ್ರಿ ಕೊಟ್ಟವರು. ಅದು ಕೂಡ ದರ್ಶನ್ ಅವರ ಸಿನಿಮಾದಿಂದ, ಬುಲ್ಬುಲಿಂದ. ಸೊ ನೆಕ್ಸ್ಟ್ ಏನಾದರೂ ನೀವು ಸಿನಿಮಾ ಅಂತಂದ್ರೇ ಭಯ ಪಡ್ತಿದ್ರ, ದರ್ಶನ್ ಅವರೊಟ್ಟಿಗೆ ಆ್ಯಕ್ಟ್ ಮಾಡುವಂತಹ ಚಾನ್ಸ್ ಸಿಕ್ಕಿದ್ರೆ ಆಗಲೂ ಭಯ ಪಡ್ತೀರಾ, ಇಲ್ಲ ಆ್ಯಕ್ಟ್ ಮಾಡ್ತೀರಾ ಅಂತ? ಡೆಫಿನೆಟ್ಟಾಗಿ ಆ್ಯಕ್ಟ್ ಮಾಡ್ತೀನಿ. ಇವಾಗ ನನಗೊಂದು ಫೋಬಿಯಾ ಇದೆ, ಇದು ಯಾರಿಗೂ ಗೊತ್ತಿಲ್ಲ, ಇವತ್ತು ಹೇಳ್ಕೊತಾ ಇದ್ದೀನಿ. ಮೇ ಬಿ ನಮ್ಮಮ್ಮ ಬೈತಾರೇನೋ ಇದು ಹೇಳ್ಕೊಂಡಾದ್ಮೇಲೆ. ಏನು ಅಂತ ಅಂದರೆ, ನನಗೆ ತುಂಬ ಖುಷಿಯಾದರೂ ತಲೆ ಸುತ್ತಿಬಿದ್ದೋಗ್ತೀನಿ. ಹಾಂ, ತುಂಬ ದುಃಖ ಆದರೂ ತಲೆ ಸುತ್ತಿಬಿದ್ದೋಗ್ತೀನಿ. ಅದು ಶಾಕ್ ಹೇಳಿದ ತಕ್ಷಣ ದಪ್ಪಂತ ಬಿದ್ದೋಗ್ತೀನಿ. ಇದು ನನಗೆ ಭಯ. ನನಗೆ ಅಂದರೆ ಆ ಭಯ ನಾನು ತೊಗೊಳ್ಳೋಷ್ಟು ಸ್ಟ್ರಾಂಗ್ ಇಲ್ವೇನೋ. ಮೇ ಬಿ ದರ್ಶನ್ ಸರ್ ಒಟ್ಟಿಗೆ ನನಗೆ ಯಾವುದೋ ಒಂದು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡೋಕ್ಕೆ ಬರ್ತಾಯಿದೆ, ಅದು ಆ್ಯಸ್ ಎ ಹೀರೋಯಿನ್ ಅಂತ ಕೇಳಿದ ತಕ್ಷಣ ಎಸ್ ಅನ್ನೋದಕ್ಕಿಂತ ಮುಂಚೆ ತಲೆ ಸುತ್ತಿ ಬಿದ್ದಿರ್ತೀನಿ. ಹಲೋ ಅಂತ ಬರ್ತಾ ಇರುತ್ತೆ ಕಾಲಲ್ಲಿ. ಆಮೇಲೆ ಇಟ್ಬಿಟ್ಟು ಓಕೆ ಸರ್, ಕತೆ ಯಾರು ಡೈರೆಕ್ಟರು, ಯಾರು ಪ್ರೊಡ್ಯೂಸರ್, ಯಾರು ಏನು ಕೇಳಿದೆ ಎಸ್. ಯಾವತ್ತಾದರೂ ರಿಯಲ್ ಆಗಿ ದರ್ಶನ್ ಅವರನ್ನು ಭೇಟಿಯಾಗಿದ್ದುಂಟಾ? ಇಲ್ಲ, ಭೇಟಿ ಆಗಿಲ್ಲ, ಬಟ್ ಭೇಟಿ ಆಗಬೇಕು ಅಂತ ಆಸೆ ಇದೆ. ಎಸ್. ನಿರೀಕ್ಷಾ ಗೌಡ ಅವರ ಬ್ಯೂಟಿ ಸೀಕ್ರೆಟ್ ಏನು ಅಂತ? ಏನು ಬ್ಯೂಟಿ ಸೀಕ್ರೆಟು ಇಲ್ಲ. ಇವಾಗ ರೀಸೆಂಟಾಗಿ ನಂಗೆ ಸ್ವಲ್ಪ ಅಲರ್ಜಿ ಬೇರೆ ಆಗಿಬಿಟ್ಟಿತ್ತು. ಬಿಕಾಸ್ ತುಂಬ ಮೇಕಪ್ ಹಾಕ್ತೀವಿ, ಬ್ಯಾಕ್ ಟು ಬ್ಯಾಕ್ ಶೂಟ್ಸ್ ಇರುತ್ತೆ. ಬೆಳಗ್ಗೆ 5 ಗಂಟೆಗೆ ಮೇಕಪ್ ಹಾಕಿದ್ರೆ ನಾವು ಮೇಕಪ್ ವಾಶ್ ಮಾಡೋ ಅಷ್ಟರಲ್ಲಿ 12 ಆಗಿರುತ್ತೆ ನೈಟು. ಸೊ ಹೀಗಾಗಿ ಅದನ್ನು ಬಿಟ್ಟರೆ ಚೆನ್ನಾಗಿ ನೀರು ಕುಡಿತೀನಿ, ಖುಷಿಯಾಗಿರಿ, ಅದು ಗ್ಲೋ ಆಟೋಮೆಟಿಕ್ಕಾಗಿ ಬರುತ್ತೆ. ನೀವು ಇನ್ನರ್ ಏನಿರುತ್ತೆ ಅದೇ ನಿಮ್ಮ ಫೇಸ್ ಮೇಲೆ ತೋರಿಸುತ್ತೆ. ಈಗ ಯೋಗ ಪ್ರಿಫರ್ ಮಾಡ್ತೀರಾ, ವರ್ಕೌಟ್ ಪ್ರಿಫರ್ ಮಾಡ್ತೀರಾ? ಯೋಗ ಅಂದ್ರೇ ತುಂಬ ಇಷ್ಟ. ನಾನು ಇನ್ಫ್ಯಾಕ್ಟ್ ವರ್ಕೌಟ್ಗೆ ಹೋಗ್ತೀನಿ, ಬಟ್ ಯೋಗ ಅಂತಂದರೆ ಒಂದು ಸ್ವಲ್ಪ ಪೀಸ್ಫುಲ್ಲಾಗಿರುತ್ತೆ. ಸೊ ಯೋಗ. ಅತ್ತೆ ಕಾಲ್ ಮಾಡಿ? ಇಲ್ಲ. ನಿಮ್ಮ ಡೈರೆಕ್ಟರ್ ಕಾಲ್ ಮಾಡ್ತಿರ್ತಾರೆ. ಈಗ ನೋಡಿದ್ರೆ ಅಸಿಸ್ಟೆಂಟ್ಗಳು ಚಿತ್ರಗುಪ್ತ ಮತ್ತು ಮಧುಕರ್ ಥರ ಬಂದಿದ್ದಾರೆ. ಫೈನಲ್ ಆಗಿ ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು ಅಥವಾ ಕನ್ನಡ ಕಿರುತೆರೆ ವೀಕ್ಷಕರಿಗಾಗಿರ್ಬೋದು, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನೋಡುತ್ತಿರುವಂಥ ವೀಕ್ಷಕರಿಗೆ ಏನು ಹೇಳ್ತೀರಾ? ಫಸ್ಟಾಗಿ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದೀರಾ, ಅದಕ್ಕೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಹಾಗೆ ಮುಂದೆ ತುಂಬ ದೊಡ್ಡ ಟ್ವಿಸ್ಟ್ ಇದೆ. ನಂದು ಸಾಹೇಬ್ರದ್ದು ಅಗ್ರಿಮೆಂಟ್ ಮ್ಯಾರೇಜ್ ಆಗಿದ್ದೀವಿ. ಅಗ್ರಿಮೆಂಟ್ ಮುಗಿಯೋ ಸಮಯ ಬರ್ತಿದೆ, ಅಂದರೆ ದಿನಗಳು ಬಂದ್ಬಿಡ್ತು, ತಿಂಗಳು ವರ್ಷ ಹೋಗಿ ದಿನಗಳು ಬಂದ್ಬಿಟ್ಟಿದೆ. ಒಂದು ಸೂಪರ್ ಟ್ವಿಸ್ಟ್ ಕಾಯ್ತಾ ಇದೆ. ನನ್ನ
ತಾಯಿದು ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಮತ್ತು ನನ್ನ ಸಾಹೇಬ್ರದ್ದು. ನಾವಿಬ್ಬರು ಆ ಅಗ್ರಿಮೆಂಟ್ನ ಮುರಿತೀವ ಅಥವಾ ಸೇರಿಸ್ಕೊಂಡು ಇಬ್ಬರು ಮದುವೆ ಆಗ್ತೀವ ರಿಯಲ್ ಆಗಿ, ಈ ಥರದ್ದು ಒಂದು ಸೂಪರಾಗಿರೋ ಒಂದು ಧಮಾಕ ಕಾಯ್ತಾ ಇದೆ. ಪ್ಲೀಸ್ ಯಾರೂ ಮಿಸ್ ಮಾಡದೆ ನಿನ್ನ ಜೊತೆ ನನ್ನ ಕತೆ ಪ್ರತಿದಿನ ಸ್ಟಾರ್ ಸುವರ್ಣದಲ್ಲಿ 8 ಗಂಟೆಗೆ ಬರುತ್ತೆ. ಆ್ಯಂಡ್ ಈ ಟ್ವಿಸ್ಟ್ಗೋಸ್ಕರನಾದರೂ ನೀವು ಮಿಸ್ ಮಾಡದೆ ನೋಡಬೇಕು. ಎಸ್ ಮೇಡಮ್, ಫೆಬ್ರವರಿ 14th ಹತ್ರ ಬರ್ತಾ ಇದೆ. ಈ ಹಿಂದೆ ಯಾವುದಾದ್ರೂ ಕ್ರೇಜಿಯೆಸ್ಟ್ ಪ್ರಪೋಸಲ್ಸ್ ಬಂದಿತ್ತು? ಕ್ರೇಜಿಯೆಸ್ಟ್ ಪ್ರಪೋಸಲ್ ನನ್ನ ಸ್ಕೂಲಲ್ಲಿ ಬಂದಿತ್ತು ಸರ್. ಫೆಬ್ರವರಿ 10th ನನ್ನ ಬರ್ಡೇ. ಸೊ ಅದು ಏನಾದರೂ ರಜಾ ಏನಾದರೂ ಬಂದಾಗ 11th 12th 13th ಆ ಥರ ಹೋಗಿರೋದು ಉಂಟು. ಆಗ ಒಂದು ಹುಡುಗ ನನಗೆ ಬ್ಲಡ್ಡಲ್ಲಿ ಲೆಟ್ರ್ ಬರೆದು ಕೊಟ್ಟಿದ್ದ. ಸೊ ಇವಾಗ ಹಿಂಗೆ ಅಂದಿದ ತಕ್ಷಣ ಏನು ಅನಿಸುತ್ತೆ, ಕೋಳಿ ಬ್ಲಡ್ಡಲ್ಲಿ ಏನೋ ಕೊಟ್ಟಿರ್ತಾನೆ, ಅದು ಒಂದು ಮ್ಯಾಟ್ರು ಅಲ್ಲ ಸರ್. ಅವನಿನ್ನ ಕಲಾವಿದ. ಅವ್ನು ಇನ್ನೊಬ್ಬ ಫ್ರೆಂಡು ಅಂಜಲಿ ಅನ್ನೋ ಹುಡುಗಿಗೆ ಕೈ ಕುಯ್ಕೊಂಡು ಲೆಟ್ರ್ ಬರೆದಿದ್ದ. ಆ ಬ್ಲಡ್ ತೊಗೊಂಡು ಇವನು ಐ ಲವ್ ಯು ನೀರು ಅಂತ ಬರೆದಿದ್ದ. ಅದೊಂದು ದೊಡ್ಡ A4 ಶೀಟಲ್ಲಿ ಐ ಲವ್ ಯು ನೀರು ಅಂತ ಇತ್ತು. ಅದರಲ್ಲಿ ಓಪನ್ ಮಾಡಿ ನೋಡಿದ ತಕ್ಷಣ ಅಮ್ಮ ಬ್ಲಡ್ಡಲ್ಲಿ ಬರೆದ್ಬಿಟ್ಟಿದ್ದಾನ, ಕೋಳಿದ ಮೇಕದ ನಿಜ ಹೇಳು ಅಂದರೆ ಅವನು ನನ್ನ ತಾಯಣೆಗೂ ರಕ್ತ ಅಂತ ಅಂದ. ಬಟ್ ಅವನು ಎಷ್ಟು ಹುಷಾರು ನೋಡಿ, ನನ್ನ ತಾಯಣೆಗೂ ನನ್ನ ರಕ್ತ ಅಲ್ಲ, ಅದು ರಕ್ತ ಅಂತ ಅಂದ. ಹೌದಾ ಸರಿ ಆಯಿತು ಹಂಗೆ. ಆಮೇಲೆ ನನಗೆ ಫ್ಲ್ಯಾಶ್, ಎಲ್ಲಿ ಕುಯ್ಕೊಂಡೆ ತೋರಿಸು ಅಂತ ಅಂದರೆ ಕೈಯೆಲ್ಲ ನೀಟಾಗಿದೆ, ಏನು ಬ್ಯಾಂಡೇಜ್ ಇಲ್ಲ ಏನಿಲ್ಲ. ಆಮೇಲೆ ಒಂದು ಫ್ರೆಂಡ್ ಹೇಳ್ತಾ ಇದ್ದ ಬಂದ್ಬಿಟ್ಟು ಬೀಪ್ ಉಪಯೋಗಿಸ್ಬಿಟ್ಟು ನನ್ನ ರಕ್ತ ತೊಗೊಂಡು ಅವ್ನು ನಿನಗೆ ಐ ಲವ್ ಯು ಲೆಟರ್ ಬರೆದು ಕೊಟ್ಟಿದ್ದಾನೆ ನೋಡು ಅಂತ. ಸೊ ಇದಕ್ಕಿಂತ ಇನ್ನು ಯಾರ ಜೀವನದಲ್ಲಿ ಎಂಥ ಅಗೋಚರ ಏನಂತೀರ, ಇದನ್ನೆಲ್ಲ ಸಾಧ್ಯನೇ ಇಲ್ಲ ನೋಡಿ. ಬೇಕಾದರೆ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾರಾದರೂ ಭಗ್ನ ಪ್ರೇಮಿಗಳು ಕುಯ್ಕೊಂಡು ಬರೀತಾ ಇದ್ರೆ ಅದನ್ನು ಉಪಯೋಗಿಸ್ಕೊಂಡು ನೀವೇನಾದರೂ ವರ್ಕೌಟ್ ಮಾಡ್ಕೋಬೋದೇನೋ. ನಾನು ಯಾವುದೊಂದು ಕೋಳಿ ಮೇಕನ ತೊಗೊಂಬಂದು ಬರೆದು ಪದ್ಮಮ್ಮನ ಇಂಪ್ರೆಸ್ ಮಾಡ್ತೀನಿ ಫಸ್ಟ್. ಮಾಡಿ ಸರ್, ನಮ್ಮಮ್ಮ ಸ್ವಲ್ಪ ಜಾಸ್ತಿ ರಗಡು, ಹುಷಾರಾಗಿ ಬನ್ನಿ ಸರ್. ಬೀಳುತ್ತೆ ಅಂತ ಇಂಡೈರೆಕ್ಟಾಗಿ ಇಟ್ಟು ಕೊಡ್ತಿದ್ದೀನಿ ಅಂತ ಇದು. ನಿಮ್ಗೇನು ಸರ್, ನೀವು ಹೀರೋ ಇದ್ದಂಗಿದ್ದೀರಾ. ಈ ಮಾತು ಸಾಕು. ಎಸ್. ಯಾಕೋ ನನಗೆ ನಿನ್ನ ಜೊತೆ ನಮ್ಮ ಕತೆ ಅಂದರೆ ನಿರೀಶಾ ಜೊತೆ ಮಂಜುನಾಥ್ ಕತೆ ಶುರುವಾಗೋ ಥರ ಕಾಣಿಸ್ತಿದೆ. ಟೈಟಲ್ನೇ ಚೇಂಜ್ ಮಾಡ್ತಿದ್ದಾರೆ ಮಂಜು ಅವರು. ಥ್ಯಾಂಕ್ ಯು ಸೊ ಮಚ್. ತುಂಬ ಖುಷಿ ಆಯಿತು. ಇಲ್ಲಿ ನೋಡ್ರೆ ಇಲ್ಲಿ 7-8 ಜನ, ನಿಮ್ಮ ಅಮ್ಮವ್ರಿಗೆ ಕಾಯೋ ಥರ ಇಲ್ಲ, ನಿಮ್ಮ ಅಸಿಸ್ಟೆಂಟ್ ಹೊಡೆದಾಕೋತಾರೆ ಇದ್ದಾರೆ. ತುಂಬ ಖುಷಿ ಆಯಿತು. ಸಾಕಷ್ಟು ಫನ್ ಎಲಿಮೆಂಟ್ಸ್ ಕ್ರಿಯೇಟ್ ಆಯಿತು. ನನಗೆ ಗೊತ್ತಿರಲಿಲ್ಲ, ಬಿಕಾಸ್ ಯಾಕಂತಂದರೆ ಸೀರಿಯಸ್ ಆಗಿ ಇನ್ನೋಸೆಂಟ್ ಪಾತ್ರದ ಮೂಲಕ ಇಷ್ಟೊಂದು ಎಂಟರ್ಟೈನ್ ಮಾಡುವಂತಹ ನಿರೀಶ್ ಅವರು ಆಫ್ ದಿ ಸ್ಕ್ರೀನ್ ಇಷ್ಟೆಲ್ಲ ಎಂಜಾಯ್ ಮಾಡ್ತಾರಾ ಅಂತ ಹೇಳ್ಬಿಟ್ಟು ಒಂದಷ್ಟು ಆಫ್ ಸ್ಕ್ರೀನ್ ಎಲಿಮೆಂಟ್ಸ್ನ ತೋರಿಸ್ಕೊಟ್ರಿ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಆದಷ್ಟು ಬೇಗ ದರ್ಶನ್ ಅವರೊಟ್ಟಿಗೆ ಆ್ಯಕ್ಟ್ ಮಾಡುವಂಥ ಚಾನ್ಸು ಕೂಡ ಸಿಗಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವು ತುಂಬ ಚೆನ್ನಾಗಿ ಕ್ವೆಶನ್ಸ್ ಕೇಳಿದ್ರಿ. ಅಂದರೆ ಜನಗಳಿಗೆ ಒಂದಷ್ಟು ತಲೆಯಲ್ಲಿ ಪ್ರಶ್ನೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಅವರ ರಿಯಲ್ ಲೈಫಲ್ಲಿ ಹೇಗಿರ್ತಾರೆ, ನೀವು ಹೇಳ್ದಾಗೆ ಅವರ ಹೀರೋಯಿನ್ ಯಾರಿರ್ಬೋದು, ಅಥವಾ ಸೆಟ್ ಒಳಗಡೆ ಹೇಗಿರ್ತಾರೆ, ಅವ್ರಿಗೆಲ್ಲ ಕುತೂಹಲ ಇರುತ್ತೆ. ಹೇಗೆ ಅದು ರೀಚ್ ಆಗೋಕ್ಕೆ ನಿಮ್ಮಂಥ ಒಳ್ಳೆ ಮಾಧ್ಯಮಗಳೇ ಕಾರಣ ಅಂತ ಅನ್ಕೋತೀವಿ. ಆ್ಯಂಡ್ ಯು ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್. ನಿಮ್ಮ ಇಂಟರ್ವ್ಯೂಸ್ನ ನಾನು ನೋಡಿದ್ದೀನಿ. ಐ ಫಾಲೋ ಯು. ತುಂಬ ಚೆನ್ನಾಗಿ ಮಾಡ್ತೀರಾ. ನಿಮ್ಮ ಯೂಟ್ಯೂಬ್ ಚಾನೆಲ್ನ ಫಾಲೋ ಮಾಡ್ತೀನಿ ನಾನು. ಒಳ್ಳೊಳ್ಳೆ ಇಂಟರ್ವ್ಯೂಸ್ ತೊಗೋತಾ ಇರ್ತೀರಾ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಫ್ಯೂಚರ್ಗೂ. ಆ್ಯಂಡ್ ಲೆಟ್ ಆಲ್ ಯುವರ್ ಡ್ರೀಮ್ ಕಮ್ ಟ್ರೂ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.